ಸಂತ ಲೂಕನ ಶುಭವಾರ್ತೆ ಅಧ್ಯಾಯ 13 ವಾಕ್ಯ 18ರಿಂದ ಮುಂದುವರಿದು. ಸಾಸಿವೆ ಕಾಳಿನ ಸಾಮತಿ. ಆಗ ಯೇಸು ಸ್ವಾಮಿ, ದೇವರ ಸಾಮ್ರಾಜ್ಯವು ಏನನ್ನು ಹೋಲುತ್ತದೆ? ಅದನ್ನು ಯಾವುದಕ್ಕೆ ಹೋಲಿಸಲಿ? ಅದು ಒಂದು ಸಾಸಿವೆ ಕಾಳಿನಂತೆ ಇದೆ. ಒಬ್ಬನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ತೋಟದಲ್ಲಿ ಬಿತ್ತಿದನು. ಅದು ಬೆಳೆದು ಮರವಾಯಿತು. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ರೆಂಬೆಗಳಲ್ಲಿ ಗೂಡು ಕಟ್ಟಿ ವಾಸ ಮಾಡತೊಡಗಿದವು ಎಂದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಾಸಿವೆ ಕಾಳಿನಂತೆ ದೇವರ ಸಾಮ್ರಾಜ್ಯ. ದೇವರ ಸಾಮ್ರಾಜ್ಯ ಪ್ರಿಯರೇ, ಯೇಸುವಿನ ಹಿಂಬಾಲಕರ ಸಾಮ್ರಾಜ್ಯ. ಯೇಸುವನ್ನು ಯಾರು ಹಿಂಬಾಲಿಸುತ್ತಾರೋ, ಅವರ ಮಾತುಗಳನ್ನು ಯಾರು ಪಾಲಿಸುತ್ತಾರೋ, ಅವರ ತತ್ವಗಳನ್ನು, ಅವರ ಆಶಯಗಳನ್ನು, ಧೋರಣೆಗಳನ್ನು ಯಾರು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರೆಲ್ಲರೂ ದೇವರ ಸಾಮ್ರಾಜ್ಯದ ಪ್ರಜೆಗಳು. ಉದಾತ್ತ ಮನಸ್ಸು, ಒಳ್ಳೆಯ ಬೀಜದ ಬಿತ್ತನೆ, ಒಳ್ಳೆಯ ಗುಣಗಳ ಜೀವನ, ಒಳ್ಳೆಯ ಗುಣಗಳಿಂದ ಸಮ್ಮಿಶ್ರಗೊಂಡ, ಒಳ್ಳೆಯ ಕೆಲಸಗಳಿಂದ ಪ್ರಕಟಣೆಗೊಂಡ ಜೀವನವೇ ದೇವರ ಸಾಮ್ರಾಜ್ಯದ ಜೀವನ. ಯಾರು ಒಳಿತನ್ನು ಮಾಡುತ್ತಾರೆ, ಯಾರು ಕೆಟ್ಟತನವನ್ನು ತ್ಯಜಿಸಿ ಒಳ್ಳೆಯತನವನ್ನು ತನ್ನ ಜೀವನದಲ್ಲಿ ಪ್ರತಿಪಾದಿಸುತ್ತಾರೆ, ನಡೆನುಡಿಗಳಲ್ಲಿ ಆ ಒಳ್ಳೆಯತನವನ್ನು ನಿರ್ವಹಣೆ ಮಾಡುತ್ತಾರೆ, ಅಂಥವರೇ ದೇವರ ಸಾಮ್ರಾಜ್ಯದ ಪ್ರಜೆಗಳು. ದೇವರ ಸಾಮ್ರಾಜ್ಯದ ಬೆಳವಣಿಗೆ ಯೇಸುವಿನ ಮಾತಿನ ಪಾಲಿಸುವಿಕೆ ಬೆಳವಣಿಗೆ. ದೇವರ ಸಾಮ್ರಾಜ್ಯದ ಆರಂಭ ಬಹಳಷ್ಟು ಸರಳ ರೀತಿಯಲ್ಲಿ ಆರಂಭಗೊಳ್ಳುತ್ತದೆ. ಅಷ್ಟು ಗಮನಾರ್ಹವಲ್ಲದ ಒಂದು ಆರಂಭ. ಸಾಸಿವೆ ಕಾಳಿನಂತೆ ಚಿಕ್ಕ ಕಾಳು, ಸಾಸಿವೆ ಕಾಳು ಯಾರ ಕಣ್ಣಿಗೂ ಯಾರ ಪರಿಗಣನೆಗೂ ಬೀಳುವುದಿಲ್ಲ. ಹಾಗೆಯೇ ದೇವರ ಸಾಮ್ರಾಜ್ಯದ ಆರಂಭ ಬಹಳಷ್ಟು ಸರಳ ರೀತಿಯಲ್ಲಿ 12 ಅಪೊಸ್ತಲರ, ಮಾತೆ ಮರಿಯಳ, ಕೆಲವು ಸ್ತ್ರೀಯರ ಸಮಾಗಮದಲ್ಲಿ ಪ್ರಭು ಯೇಸು ಮಾಡಿದ ಕೃತ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿ ಸರಳ ರೀತಿಯಲ್ಲಿ ಕನಿಷ್ಠ ಸಂಖ್ಯೆ ಇರುವ ಜನರ ಪಂಗಡದಲ್ಲಿ, ಒಳ್ಳೆಯ ಜನರ ಸಮಾಗಮದಲ್ಲಿ ಆರಂಭಗೊಳ್ಳುವಿಕೆ. ದೇವರ ಸಾಮ್ರಾಜ್ಯ ಲಕ್ಷಾಂತರ ಮಂದಿಯಿಂದ ಒಂದೇ ಸಮಯದಲ್ಲಿ ಕ್ರಾಂತಿಯಾಗಿ ಬೆಳೆಯುವುದಿಲ್ಲ. ನಿಧಾನವಾಗಿ ಅದು ಬೆಳೆಯುತ್ತದೆ. ಆದ್ದರಿಂದ ಪ್ರಭು ಯೇಸು ಹೇಳುತ್ತಾರೆ, ದೇವರ ಸಾಮ್ರಾಜ್ಯವನ್ನು ನಾನು ಯಾವುದಕ್ಕೆ ಹೋಲಿಕೆ ಮಾಡಲಿ? ಅದೊಂದು ಸಾಸಿವೆ ಕಾಳಿದ್ದಾಗಿ. ಅದನ್ನು ಬಿತ್ತಿದಾಗ ಗಿಡವಾಗಿ ಬೆಳೆಯುತ್ತಾ ಆಕಾಶದಲ್ಲಿ ಹಾರುವ ಪಕ್ಷಿಗಳಿಗೆ ಆಶ್ರಯ ಕೊಡುವ ಮರವಾಗಿ ಅದು ಬೆಳೆಯುತ್ತದೆ ಅಂತ. ಯೇಸುವಿನ ನುಡಿಗಳು, ಪ್ರಿಯ ಸಹೋದರ ಸಹೋದರಿಯರೇ, ಸಾಸಿವೆ ಕಾಳಿಗೆ ಹೋಲಿಕೆ ಮಾಡಲಾಗಿದೆ. ಯೇಸುವಿನ ಬಾಯಿಂದ ಬಂದ ನುಡಿಗಳು. ಯೇಸು ಶಿಲುಬೆಯಲ್ಲಿ ಸತ್ತ ನಂತರ ಸ್ವರ್ಗದಲ್ಲಿ ಅವರ ಸಾನ್ನಿಧ್ಯ ಇದ್ದ ನಂತರ ಈ ಅಪೊಸ್ತಲರು ಬಾಯಿಯಿಂದ ಬಾಯಿಗೆ ಉಳಿದ ಅನುಯಾಯಿಗಳಿಗೆ ಪ್ರಭು ಯೇಸುವಿನ ನುಡಿಗಳನ್ನು ತಿಳಿಸುತ್ತಾರೆ. ಅದೇ ನುಡಿಗಳನ್ನು ನೆನಪಿನಲ್ಲಿಟ್ಟು ಪ್ರತಿಯೊಬ್ಬ ಯೇಸುವಿನ ಹಿಂಬಾಲಕರು ಅವರಿಂದ ಇನ್ನೊಬ್ಬರಿಗೆ, ಬಾಯಿಯಿಂದ ಬಾಯಿಗೆ, ಸಂಪ್ರದಾಯದ ಹಾಗೆ ಪ್ರತಿಯೊಂದು ಜನರಲ್ಲಿಯೂ ಅದು ಮುಂದುವರಿತಾ ಇರುತ್ತದೆ. ಆದ್ದರಿಂದ ಪ್ರಭು ಯೇಸುವಿನ ನುಡಿಗಳು ಪ್ರತಿಯೊಬ್ಬರಲ್ಲಿಯೂ ಮುಂದುವರಿದನ್ನು ನಾವು ಕಾಣುತ್ತೇವೆ. ಹಾಗೆ ಒಂದು ಸಾಸಿವೆ ಕಾಳು ಆರಂಭದಲ್ಲಿ ಕ್ಷುಲ್ಲಕ, ಯಾರ ಪರಿಗಣನೆಗೆ ಬಾರದ ಒಂದು ಬೀಜ. ಅದೇ ಬೀಜ ಗಿಡವಾಗಿ ಎಮ್ಮರವಾಗಿ ಬೆಳೆಯುವಾಗ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಸರೆ ನೀಡುತ್ತದೆ. ಆದ್ದರಿಂದ ಪ್ರಭು ಯೇಸು ಬಿತ್ತರಿಸಿದ, ಪ್ರಭು ಯೇಸು ಈ ಭೂಮಿಯಲ್ಲಿ ಆರಂಭಿಸಿದ ದೇವರ ಸಾಮ್ರಾಜ್ಯ ಅದೇ ರೀತಿಯದ್ದು. ಯೇಸುವಿನ ಜೀವನ ಶೈಲಿ
ದೇವರ ಸಾಮ್ರಾಜ್ಯದ ಶೈಲಿ, ಯೇಸು ಜೀವಿಸಿದ ಜೀವನ, ಯೇಸುವಿನ ಸರಳತೆ, ಅವರ ಭಾಷೆ, ಅವರ ಊಟ ಉಪಚಾರ, ಅವರು ಜನರಲ್ಲಿ ಬೆಳೆದ ರೀತಿ, ಅವರು ಜನರಲ್ಲಿ ಬೆರೆದ ರೀತಿ ಎಲ್ಲವೂ ಬಹಳಷ್ಟು ಸರಳ, ಬಹಳಷ್ಟು ವಿಭಿನ್ನ. ಆದ್ದರಿಂದ ಪ್ರಭು ಯೇಸುವಿನ ಜೀವನ ಶೈಲಿ ದೇವರ ಸಾಮ್ರಾಜ್ಯದ ಶೈಲಿ. ಸಾಮ್ರಾಟರು ಕ್ರೂರಿಗಳಾಗುತ್ತಾರೆ. ಕೆಲವು ಸಾಮ್ರಾಟರು ಬಹಳಷ್ಟು ಭಯ ಭ್ರಾಂತಿಯನ್ನು ಹುಟ್ಟು ಮಾಡಿ ದಬ್ಬಾಳಿಕೆಯಲ್ಲಿ ತನ್ನ ಸಾಮ್ರಾಜ್ಯವನ್ನು ಬೆಳೆಸುತ್ತಾರೆ. ಅಧಿಕಾರದ ಮದ ಅವರಲ್ಲಿರುತ್ತದೆ, ಹಣದ ಶಕ್ತಿ ಅವರಲ್ಲಿರುತ್ತದೆ, ತೋಳ್ಬಳದ ಪರಾಕ್ರಮ ಅವರಲ್ಲಿರುತ್ತದೆ. ಎಷ್ಟೋ ಜನರನ್ನು, ಶಿಪಾಯಿಗಳನ್ನು ತನ್ನ ವಶದಲ್ಲಿಟ್ಟುಕೊಂಡು ಯಾರು ಅವರ ವಿರುದ್ಧ ಬರ್ತಾರೋ ಅವರನ್ನು ಕಾಲಡಿಯಲ್ಲಿ ಪುಡಿ ಮಾಡಿ ಅವರ ವಿರುದ್ಧ ಸೆಣಸಾಟವಾಡಿ ಹೋರಾಟ ಮಾಡಿ ಯುದ್ಧ ಮಾಡಿ ವಿಜಯವನ್ನು ಗಳಿಸುವ ಮದ, ಶಕ್ತಿ, ಬಲ, ತೋರ್ಪಡಿಗೆ ಅವರಲ್ಲಿರುತ್ತದೆ. ಆದರೆ ಪ್ರಭು ಯೇಸುವಿನ ಸಾಮ್ರಾಜ್ಯದಲ್ಲಿ ಅವರು ಸಾಮ್ರಾಟ ಆದರೂ, ರಾಜ ಆದರೂ, ಅವರ ಜೀವನ ಶೈಲಿ ಬಹಳಷ್ಟು ಸರಳ. ಅವರ ಮಾತುಗಳು ಪ್ರತಿಯೊಬ್ಬರಿಗೂ ಶಕ್ತಿ ಕೊಡುವ, ಪ್ರತಿಯೊಬ್ಬರಿಗೂ ಎದ್ದು ನಿಲ್ಲಲು ಶಕ್ತಿ ಕೊಡುವ ಮಾತುಗಳು. ಅವರ ನಡೆನುಡಿ ಪ್ರತಿಯೊಬ್ಬ ಮನಸ್ಸಿಗೂ ಸ್ಫೂರ್ತಿಯನ್ನು ಕೊಡುವ, ಪ್ರತಿಯೊಂದು ಜೀವನಕ್ಕೂ ಒಂದು ಪ್ರೇರಣೆ ಕೊಡುವ ಮಾತುಗಳು. ಆದ್ದರಿಂದ ಯೇಸುವಿನ ಜೀವನ ಶೈಲಿ, ಅವರ ನಡೆನುಡಿ, ಅವರ ಕೆಲಸ ದೇವರ ಸಾಮ್ರಾಜ್ಯದ ಕೆಲಸ. ದೇವರ ಸಾಮ್ರಾಜ್ಯವನ್ನು, ಶಾಂತಿಯನ್ನು, ಪ್ರೀತಿಯನ್ನು, ಅನುಕಂಪವನ್ನು, ಕರುಣೆಯನ್ನು, ನೀತಿಯನ್ನು ಪಸರಿಸುವ ಕೆಲಸ ದೇವರ ಸಾಮ್ರಾಜ್ಯದ ಕೆಲಸ. ಪ್ರಭು ಯೇಸುವಿನ ಜೀವನ ಶೈಲಿಯ ಕೆಲಸ, ಪ್ರಭು ಯೇಸುವಿನ ಜೀವನ ನುಡಿಯ ಕೆಲಸ. ಆದ್ದರಿಂದ ಪ್ರಭು ಯೇಸುವಿನ ಜೀವನವೇ ಅನುಯಾಯಿಗಳಿಗೆ ಮಾದರಿಯಾಗಿತ್ತು. ಬಿತ್ತನೆ ಮಾಡಿದ ಸಾಸಿವೆ ಕಾಳು ಮರವಾಗಲು ಶ್ರಮಿಸಬೇಕು, ಶ್ರಮ ಪಡಬೇಕು. ನೇರವಾಗಿ ಭೂಮಿಯಲ್ಲಿ ಉದುಗಿಟ್ಟರೆ ಆ ಸಾಸಿವೆ ಕಾಳು ಬೆಳೆಯುವುದಿಲ್ಲ, ಗಿಡವಾಗುವುದಿಲ್ಲ, ಕೊಂಬೆಗಳು ಬರುವುದಿಲ್ಲ. ಆದ್ದರಿಂದ ಶ್ರಮಿಕರ ಪಾಲು ಬಹಳಷ್ಟು ಅವಶ್ಯಕ ದೇವರ ಸಾಮ್ರಾಜ್ಯದಲ್ಲಿ. ದೇವರ ಸಾಮ್ರಾಜ್ಯ ಬೆಳೆಯಬೇಕು. ದೇವರ ಸಾಮ್ರಾಜ್ಯದಲ್ಲಿ ಎಲ್ಲ ಜನರಿಗೆ ಆಸರೆ ಬೇಕು. ದೇವರ ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬ ದೀನದಲಿತರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಪಾಲು ಬೇಕು, ಸಂತೋಷ ಬೇಕು, ಆನಂದ ಬೇಕು, ಜೀವ ಬೇಕು. ಅಲ್ಲಿ ಎಲ್ಲರೂ ಶ್ರಮ ಪಡಬೇಕು, ಎಲ್ಲರೂ ಶ್ರಮಿಸಬೇಕು. ಶ್ರಮಿಕರಿಗೆ ದೇವರ ಸಾಮ್ರಾಜ್ಯದಲ್ಲಿ ಅಧಿಕ ಪಾಲು ಅಂತ ಪ್ರಭು ಯೇಸು ಹೇಳುತ್ತಾರೆ. ಹೇಗೆ ಬಿತ್ತನೆ ಮಾಡಿದ ಸಾಸಿವೆ ಕಾಳಿಗೆ ಶ್ರಮ ಇರುವಾಗ ಮಾತ್ರ ಅದು ಭೂಮಿಯಲ್ಲಿ ಮೇಲೆ ಬಂದು ಬಿಸಿಲಿನ ತಾಪವನ್ನು, ಬೇರೆ ಕ್ರಿಮಿಕೀಟಗಳ ಬಾಧೆಯನ್ನು ಮೀರಿ ಜೀವವನ್ನು ಗಳಿಸ್ತದೋ, ಹಾಗೆಯೇ ನಾವೆಲ್ಲರೂ ಪ್ರಭು ಯೇಸುವಿನ ಅನುಯಾಯಿಗಳು ದೇವರ ಸಾಮ್ರಾಜ್ಯವನ್ನು ಪ್ರಕಟಣೆ ಮಾಡಲು, ದೇವರ ಸಾಮ್ರಾಜ್ಯವನ್ನು ಬಿತ್ತನೆ ಮಾಡಲು ನಾವೆಲ್ಲರೂ ದುಡಿಯಬೇಕು. ಬೀಜ ಬಿತ್ತನೆ ಮಾಡಿ ನಾವು ನಿದ್ದೆ ಮಾಡಿದರೆ, ಕೆಲಸ ಮಾಡದಿದ್ದರೆ ಆ ಗಿಡ ಬೆಳೆಯುವುದಿಲ್ಲ, ಆ ಗಿಡಕ್ಕೆ ಕೊಂಬೆಗಳು ಬರುವುದಿಲ್ಲ. ಹಾಗೆಯೇ ದೇವರ ಸಾಮ್ರಾಜ್ಯದಲ್ಲಿರುವ ಪ್ರತಿಯೊಬ್ಬರೂ ಕೆಲಸ ಮಾಡಿ ದೇವರ ಸಾಮ್ರಾಜ್ಯದ ಒಳಿತನ್ನು ಬಯಸಿ ಅದನ್ನು ಎಲ್ಲ ಕಡೆಗೆ ಪಸರಿಸುವ ಹಾಗೆ ಮಾಡಬೇಕು. ಈ ಕೆಲಸವನ್ನು ಅಪೊಸ್ತಲರು ತನ್ನ ಜೀವನದಲ್ಲಿ ನೆರವೇರಿಸಿದರು. ತುಂಬ ಶ್ರಮಪಟ್ಟರು. ಕೆಲವು ಅಪೊಸ್ತಲರು ನಿದ್ದೆ ಇಲ್ಲದೆ, ಊಟ ಉಪಚಾರ ಇಲ್ಲದೆ, ಹಲವು ಸಲ ಬೇರೆ ಬೇರೆ ಹವಾಮಾನಕ್ಕೆ ತುತ್ತಾಗಿ ಆರೋಗ್ಯ ಕೆಟ್ಟು ಹೋದರು. ತನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡಿ ಜೀವನವನ್ನು ಮುಂದುವರಿಸಿದರು. ಆದರೆ ದೇವರ ಸಾಮ್ರಾಜ್ಯ ತುಣುಕು ಪ್ರತಿಯೊಂದು ಹೃದಯದಲ್ಲಿ ಅವರು ಬಿತ್ತನೆ ಮಾಡ್ತಾ ಹೋದರು. ಆದರೆ ಪ್ರತಿಯೊಂದು ಹೃದಯದಲ್ಲಿಯೂ ಈ ಸಾಸಿವೆ ಬೀಜ ಮೊಳಕೆಯಾಗಿ, ಗಿಡವಾಗಿ, ಹೆಮ್ಮರವಾಗಿ ಬೆಳೆಯಿತು. ಆದ್ದರಿಂದ ಅನುಯಾಯಿಗಳು ಹೆಚ್ಚಾದರು. ಕೇವಲ 12 ಜನ ಇದ್ದ ಅಪೊಸ್ತಲರು ಸರಳ ರೀತಿಯಲ್ಲಿ ಆರಂಭವಾದ ದೇವರ ಸಾಮ್ರಾಜ್ಯ ಒಂದು ದೊಡ್ಡ ಹೆಮ್ಮರವಾಗಿ ಪ್ರತಿಯೊಂದು ದೇಶದಲ್ಲೂ ಹರಡಿತು. ಬಿತ್ತನೆ ಸಾಮರ್ಥ್ಯ ಇವತ್ತು ಯೇಸು ಶುಭವಾರ್ತೆಯಲ್ಲಿ ತಿಳಿಸುತ್ತಾರೆ. ಕೆಲವು ಬೀಜ ಮಣ್ಣಿನ ಮೇಲೆ, ಕೆಲವು ಬಂಡೆಯ ಮೇಲೆ, ಕೆಲವು ಮುಳ್ಳಿನ ಮೇಲೆ ಈ ಸಾಮರ್ಥ್ಯ ನಾವು ಕೇಳಿದ್ದಿರ್ಬೋದು. ಬಿತ್ತುವ ಬೀಜಗರಣ ಸಾಮರ್ಥ್ಯ. ಆ ಸಾಮರ್ಥ್ಯದಲ್ಲಿ
ಪ್ರಭು ಯೇಸು ತನಗೆ ಒಬ್ಬ ಬಿತ್ತುವವನಿಗೆ ಹೋಲಿಕೆ ಮಾಡುತ್ತಾರೆ. ಈ ಬಿತ್ತುವವನು ಬಿತ್ತುತ್ತಾ ಹೋಗುತ್ತಾನೆ. ಆ ಬೀಜಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೀಳುತ್ತವೆ. ಕೆಲವು 30%, ಕೆಲವು 60%, ಕೆಲವು ಸಂಪೂರ್ಣ ಫಲವನ್ನು ಕೊಡುತ್ತದೆ. ಫಲ ಕೊಡಲಿಕ್ಕೆ ಕಾರಣ ಆ ಬೀಜ ಯಾವ ಸ್ಥಳದಲ್ಲಿ ಬಿದ್ದಿದೆ ಎಂಬ ಕಾರಣ. ಒಂದು ವೇಳೆ ಬೀಜ ನೇರವಾಗಿ ಬಂಡೆಯಲ್ಲಿ ಬಿದ್ದರೆ ಅಲ್ಲಿ ಬಿಸಿಲು ಹೆಚ್ಚು, ಶಾಖ ಹೆಚ್ಚು. ಈ ಶಾಖದಿಂದ ಅಷ್ಟು ಫಲ ಬರಲಿಕ್ಕೆ ಕಾರಣವೇ ಇಲ್ಲ. ಆದ್ದರಿಂದ ಪ್ರಭು ಯೇಸು ನುಡಿದ ನುಡಿಗಳು ಯಾರ ಹೃದಯದಲ್ಲಿ ಚೆನ್ನಾಗಿ ಬೇರೂರುತ್ತದೋ ಆವಾಗ ಅಲ್ಲಿ ಪ್ರತಿಫಲ, ಅಲ್ಲಿ ಫಲ ಬರುತ್ತದೆ. ಯಾವಾಗ ಒಬ್ಬ ಕ್ರೂರಿ ಬಂಡೆ ಕಲ್ಲಿನ ವ್ಯಕ್ತಿತ್ವ ಇರುವವನು, ಯಾರಿಗೂ ಉಪಕಾರ ಆಗದವನು, ಏನು ಬದಲಾವಣೆ ಆಗದವನು, ಅವನ ಹೃದಯದಲ್ಲಿ, ಅವಳ ಹೃದಯದಲ್ಲಿ ಈ ಬೀಜಗಳು ಬಿತ್ತನೆ ಆದರೆ ಅಲ್ಲಿ ದೊಡ್ಡ ಫಲವನ್ನು ನಾವು ಅಪೇಕ್ಷಿಸಲಿಕ್ಕೆ ಆಗುವುದಿಲ್ಲ. ಮುಳ್ಳಿನಂತಿರುವ ಪ್ರದೇಶದಲ್ಲಿ ಸಾಸಿವೆ ಕಾಳು ಬಿತ್ತಿದರೆ ಅಲ್ಲಿ ದೊಡ್ಡ ಫಲ ನಾವು ಅಪೇಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ. ಒರಟು ಸ್ವಭಾವದವರು, ಕ್ರೂರ ಸ್ವಭಾವದವರು, ಸರ್ವಾಧಿಕಾರಿಗಳು, ಸಾಮ್ರಾಟ ದರ್ಪದಲ್ಲಿರುವವರು, ದರ್ಪ ಸಾಮ್ರಾಟಗಾರರು, ರಾಜ್ಯರು ತನ್ನ ಪ್ರಜೆಗಳಿಗೆ ಒಳ್ಳೆಯದನ್ನು ಬಿತ್ತಲಿಕ್ಕೆ ಆಗುವುದಿಲ್ಲ, ಒಳ್ಳೆಯದನ್ನು ಕೊಡಲಿಕ್ಕೂ ಆಗುವುದಿಲ್ಲ. ಅಂಥ ಸಾಮ್ರಾಜ್ಯ ದೇವರ ಸಾಮ್ರಾಜ್ಯ ಅಲ್ಲ. ಪ್ರಭು ಯೇಸು ದೇವರ ಸಾಮ್ರಾಜ್ಯವನ್ನು ಪ್ರಕಟಿಸಿದರು. ಅಲ್ಲಿ ಒಳ್ಳೆಯದನ್ನೇ ಅವರು ಮಾಡಿದರು. ಆರಂಭಿಕ ಕ್ರಿಶ್ಚಿಯನ್ ಸಮುದಾಯ ಯೇಸು ಬಿತ್ತಿದ ಬೀಜವು 100ಕ್ಕೆ 100 ಫಲ ಕೊಡುವ ಸಮುದಾಯವಾಗಿತ್ತು. ಪ್ರಭು ಯೇಸು ಕಷ್ಟ ಕಾರ್ಪಣ್ಯಗಳಿಂದ ತನ್ನ ಮಮತೆಯನ್ನು, ತನ್ನ ಜೀವನವನ್ನು ಧಾರೆ ಎರೆದ ನಂತರ ಪವಿತ್ರ ಆತ್ಮರ ಶಕ್ತಿಯಿಂದ, ಪ್ರಭು ಯೇಸುವಿನ ಆತ್ಮದ ಶಕ್ತಿಯಿಂದ, ಪ್ರೇರಣೆಯಿಂದ ಅಪೊಸ್ತಲರು ತನ್ನ ಆರಂಭಿಕ ಒಂದು ಚಿಕ್ಕ ಸಮುದಾಯವನ್ನು, ಸಾಸಿವೆ ಕಾಳಿನಂತೆ ಇರುವ ಸರಳ ಬೀಜದಂತೆ ಇರುವ ಚಿಕ್ಕ ಸಮುದಾಯವನ್ನು ನಿರ್ಮಾಣ ಮಾಡಿದರು. ಈ ಚಿಕ್ಕ ಸಮುದಾಯ ಯಾವ ರೀತಿಯ ಮಾದರಿಯ ಸಮುದಾಯ ಆಗಿತ್ತು ಅಂದರೆ, ಅಲ್ಲಿ ಯಾರು ಅಸಾಮಾನ್ಯರಿದ್ದಿಲ್ಲ, ಅಲ್ಲಿ ಯಾರು ಅಸಾಮಾನ್ಯರಿದ್ದಿಲ್ಲ, ಸಮಾನತೆಯಲ್ಲಿತ್ತು. ಅಸಮಾನತೆಯಲ್ಲಿ ಇದ್ದಿಲ್ಲ, ಸಮಾನತೆ ಜೀವನ ಅವರಲ್ಲಿತ್ತು. ಪ್ರತಿಯೊಬ್ಬರಲ್ಲಿಯೂ ಊಟಕ್ಕೆ ಬೇಕಾದ ಆಹಾರ ಇತ್ತು. ಪ್ರತಿಯೊಬ್ಬರಲ್ಲಿಯೂ ತನಗೆ ಬೇಕಾದ ಮೂಲ ಬೇಡಿಕೆಯ ವಿಷಯಗಳಿದ್ದು. ಯಾರು ಶ್ರೀಮಂತರ ಅಲ್ಲಿದ್ದರೋ ಆ ಶ್ರೀಮಂತರು ತನ್ನ ಐಶ್ವರ್ಯವನ್ನು ಮಾರಿ ತನ್ನೆಲ್ಲ ಹಣವನ್ನು ಅಪೊಸ್ತಲರ ಪಾದದ ಬಳಿಗೆ ತಂದಿಡ್ತಿದ್ರು. ಅಲ್ಲಿ ಸಮಾನತೆ ಇತ್ತು. ಸಮಾನತೆ ಎಂಬ ಕನಸು ಪ್ರಭು ಯೇಸು ಕಂಡಿದ್ದರು. ಸಮಾನತೆ ಎಂಬ ಕನಸುಳ್ಳ ದೇವರ ಸಾಮ್ರಾಜ್ಯವನ್ನು ಪ್ರಭು ಯೇಸು ಈ ಭೂಮಿಯಲ್ಲಿ ಪ್ರಕಟಿಸಿದರು. ಅದೇ ಸಾಮ್ರಾಜ್ಯದ ತುಣುಕುಗಳಾಗಿ ಅಪೊಸ್ತಲರು ಆದರು. ಅದೇ ಸಾಮ್ರಾಜ್ಯದ ಒಳ್ಳೆಯ ವಿಚಾರಗಳನ್ನು ಬಿಂಬಿಸುವ ಅಪೊಸ್ತಲರು ತನ್ನ ಅನುಯಾಯಿಗಳಿಗೂ ಆ ಒಳ್ಳೆಯ ವಿಚಾರವನ್ನೇ ನೀಡಿದರು. ಈ ಒಳ್ಳೆಯ ವಿಚಾರಧಾರೆಗಳಿಂದ ಅವರ ಅನುಯಾಯಿಗಳು, ಅವರ ಮಿತ್ರರು, ಅವರ ಜೊತೆಯಲ್ಲಿ ಇದ್ದವರು ಈ ಸಾಮ್ರಾಜ್ಯವನ್ನು ಪಸರಿಸುತ್ತಾ, ಪ್ರಕಟಿಸುತ್ತಾ, ವಿಸ್ತರಿಸುತ್ತಾ ಬೇರೆ ಬೇರೆ ಸ್ಥಳಗಳಿಗೆ ಹೋದರು. ಆರಂಭಿಕ ಶತಮಾನಗಳಲ್ಲಿ ಕ್ರೈಸ್ತ ಹಿಂಬಾಲಕರಲ್ಲಿ ಸಾಸಿವೆ ಕಾಳು ಆ ಬೀಜ ಬಿತ್ತನೆಯಲ್ಲಿ ಯಾವ ಉಪಕಾರ, ಪಕ್ಷಿಗಳಿಗೆ, ಜನರಿಗೆ ಬೇರೆ ಆಸರೆ ಸಿಗುವ ವಸ್ತುಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ ಸಿಗುತ್ತದೆಯೋ ಅದೇ ಆಸರೆ, ಅದೇ ಒಳ್ಳೆಯ ಪ್ರಯೋಜನ ಆರಂಭಿಕ ಶತಮಾನಗಳಲ್ಲಿ ಕ್ರೈಸ್ತ ಹಿಂಬಾಲಕರು ಬೇರೆಯವರಿಗೆ ನೀಡಿದರು. ಎಷ್ಟೋ ಜನರು ಸಂತರಾದರು, ಪುನೀತರಾದರು, ಪುನೀತೆಯರಾದರು, ರಕ್ತಸಾಕ್ಷಿಗಳಾದರು. ಎಷ್ಟೋ ಜನರಿಗೆ ಪ್ರೇರಣೆ ಆದರು. ಅವರ ಜೀವನ ಮಾದರಿ, ಅವರು ಜೀವಿಸುವ ರೀತಿ ಎಷ್ಟೋ ಜನರಿಗೆ ಉಪಕಾರ ಕೊಟ್ಟಿತ್ತು, ಆಸರೆ ಕೊಟ್ಟಿತ್ತು. ನಿರ್ಗತಿಕರಿಗೆ, ಯಾರು ತನಗೆ ಆಸರೆ ಇಲ್ಲದೆ ನಿರಾಶ್ರಿತರಾಗಿದ್ದರು ಅಂಥ ಮಕ್ಕಳಿಗೆ, ಅಂಥ ಸ್ತ್ರೀಯರಿಗೆ, ಅಂಥ ಭಿಕ್ಷುಕರಿಗೆ, ಅಂಥ ದಾರಿದ್ರ್ಯವುಳ್ಳ ಜನರಿಗೆ ಇಂಥ ರಕ್ತಸಾಕ್ಷಿಗಳು, ಸಂತರು ಒಂದು ಮಾದರಿಯಾದರು. ಆದ್ದರಿಂದ ಆರಂಭಿಕ ಕ್ರೈಸ್ತ ಸಮುದಾಯದ ಜೀವನ, ಆರಂಭಿಕ ಕ್ರೈಸ್ತ ಸಮುದಾಯದ ಮಿತ್ರರ, ಅನುಯಾಯಿಗಳ ಜೀವನ, ಎಲ್ಲೆಲ್ಲಿ ಇಂಥ ಸಮುದಾಯಗಳಿದ್ದವೋ ಆ ಎಲ್ಲ ಸಮುದಾಯಗಳಲ್ಲಿ ಸಮಾನತೆ, ಪ್ರೀತಿ, ಮಿತ್ರತ್ವ, ದೇವರ ಸಾಮ್ರಾಜ್ಯದ ಪ್ರಜೆಗಳ ಭಕ್ತಿಭರಿತ ಯೋಗ್ಯ ಜೀವನ ಅಲ್ಲಿ ಕಾಣ್ತಿತ್ತು. ಯಾರು ಅಲ್ಲಿ ಮೇಲ್ಪಂಕ್ತಿಯಲ್ಲಿದ್ದವರು, ಮೇಲ್ವರ್ಗದವರು, ಕೀಳು ಮಟ್ಟದವರು ಅಲ್ಲಿ ಇಲ್ಲ.
ಆ ದೇವರ ಸಾಮ್ರಾಜ್ಯದಲ್ಲಿ ಎಲ್ಲರೂ ಸಮಾನರಾಗಿದ್ದರು. ಅಲ್ಲಿ ಸ್ವಾರ್ಥ ಬಂದಿಲ್ಲ, ಅಲ್ಲಿ ಆಮಿಷಗಳಿಗೆ ಒಳಗಾಗುವ ಪ್ರಮೇಯ ಬಂದಿಲ್ಲ. ಪ್ರತಿಯೊಬ್ಬರೂ ತೃಪ್ತಿದಾಯಕ ಜೀವನ ನಡೆಸ್ತಿದ್ರು, ಪ್ರತಿಯೊಬ್ಬರಿಗೂ ತೃಪ್ತಿ ಇತ್ತು. ಈ ದೇವರ ಸಾಮ್ರಾಜ್ಯದ ಬಿತ್ತನೆ ಮುಂದುವರಿತಾ ಹೋದಂತೆ ಎಲ್ಲ ಸ್ಥಳಗಳಲ್ಲಿಯೂ ಸಾಸಿವೆ ಕಾಳಿನ ಬೀಜಗಳು, ಸಾಸಿವೆ ಕಾಳಿನ ಗಿಡಗಳು ಬೆಳೆದವು. ಕೇವಲ ಜೆರುಸಲೇಮಿನಲ್ಲಿ ಮಾತ್ರವಲ್ಲ, ರೋಮ್ ಸಾಮ್ರಾಜ್ಯದಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಪ್ರದೇಶಗಳಲ್ಲಿ ಕ್ರೈಸ್ತ ಸಾಮ್ರಾಜ್ಯ, ಯೇಸುವಿನ ದೇವರ ಸಾಮ್ರಾಜ್ಯವು ವಿಸ್ತರಣೆಗೊಂಡಿತು. ಸಂತ ಲಾರೆನ್ಸರು ಆರಂಭಿಕ ಶತಮಾನಗಳಲ್ಲಿ ಅಂಧರಿಗೆ, ಕುಂಟರಿಗೆ, ಕುರುಡರಿಗೆ, ಬುದ್ಧಿಮಾಂದ್ಯರಿಗೆ ದೇವರ ಸಾಮ್ರಾಜ್ಯದ ರುಚಿಯನ್ನು ತೋರಿಸಿದರು. ದೇವರ ಸಾಮ್ರಾಜ್ಯದಲ್ಲಿ ಇಂಥವರೇ ಪ್ರಜೆಗಳೆಂದು ರಾಜನಿಗೆ, ಚಕ್ರವರ್ತಿಗೆ ತಿಳಿಸಿದರು. ಈ ಪವಿತ್ರ ಸಭೆಯ ಭಂಡಾರ, ಪವಿತ್ರ ಸಭೆಯ ಐಶ್ವರ್ಯ, ಪವಿತ್ರ ಸಭೆಯ ಸಂಪತ್ತು ಇಂಥ ಬಡಪಾಯಿಗಳು ಎಂದು ಸಂತ ಲಾರೆನ್ಸರು ಚಕ್ರವರ್ತಿಗೆ ತಿಳಿಸಿದರು. ಯಾವ ಪರಾಕ್ರಮದಿಂದ, ದರ್ಪದಿಂದ, ಯುದ್ಧದಿಂದ, ಹಿಂಸೆಯಿಂದ ಸಂತ ಲಾರೆನ್ಸರು ಚಕ್ರವರ್ತಿಯನ್ನು ಎದುರಿಸಲಿಲ್ಲ. ಅದರ ಬದಲು ತನ್ನ ಸರಳತೆಯಲ್ಲಿ, ತನ್ನ ಮುಗ್ಧ ಪ್ರೀತಿಯ ಮಮತೆಯ ಜೀವನದಲ್ಲಿ ಬಡವರ, ದಾರಿದ್ರ್ಯವುಳ್ಳವರನ್ನು ಮೇಲ್ದರ್ಜೆಗೇರಿಸುವ ಆ ಹೋರಾಟದಲ್ಲಿ, ಆ ಕೆಲಸದಲ್ಲಿ ಅವರು ಧುಮುಕಿದ್ರು. ಅಂತೆಯೇ ಚಕ್ರವರ್ತಿ ಎದುರು ಇಂತಹ ಬಡವರನ್ನು ಒಗ್ಗೂಡಿಸಿ ದೇವರ ಸಾಮ್ರಾಜ್ಯದಲ್ಲಿ ಇವರು ಯೋಗ್ಯ ಪ್ರಜೆಗಳು, ದೇವರ ಸಾಮ್ರಾಜ್ಯದಲ್ಲಿ ಇವರನ್ನು ನೋಂದಣಿ ಮಾಡಬೇಕು ಅಂತ ತಿಳಿಸಿದರು. ಪ್ರಿಯರೇ, ಇವತ್ತು ಸಾಮ್ರಾಟನ ದರ್ಪವುಳ್ಳ, ಅಧಿಕಾರಶಾಹಿಯುಳ್ಳ, ಸರ್ವಾಧಿಕಾರಿಯುಳ್ಳ, ಹಣ, ಆಸ್ತಿ, ಐಶ್ವರ್ಯದ ಆಶೆಯುಳ್ಳ ರಾಜರಲ್ಲಿ ಯಾರು ಪ್ರಜೆಗಳು? ಯಾರು ಹಿತವರು? ಯಾರ ಹತ್ರ ಹಣ ಉಂಟಾ? ಯಾರ ಹತ್ರ ಅಧಿಕಾರ ಉಂಟಾ? ಯಾರ ಹತ್ರ ಹೆಚ್ಚು ಸಾಮರ್ಥ್ಯ ಉಂಟಾ? ಐಶ್ವರ್ಯ ಉಂಟಾ? ಅವರು ಯೋಗ್ಯ ಪ್ರಜೆಗಳು. ಅವರಿಗೆ ಅವರು ಅನ್ಯೋನ್ಯ ಹತ್ತಿರದ ಸಾಮೀಪ್ಯವುಳ್ಳ ಪ್ರಜೆಗಳು. ದಾರಿದ್ರ್ಯ, ಕಷ್ಟ, ಬಡತನದಲ್ಲಿ ಇರುವವರು ಅವರಿಗೆ ಹತ್ತಿರದವರಲ್ಲ. ಅವರಿಂದ ಏನು ಅವರಿಗೆ ದೊರೆಯದು, ಅವರಿಂದ ಏನು ಪ್ರಯೋಜನ ಸಿಗದು. ಅಂಥವರಿಗೆ ಪ್ರಭು ಯೇಸುವಿನ ಸಾಮ್ರಾಜ್ಯದಲ್ಲಿರುವ ಸಂತರು, ಪುನೀತರು, ಪುನೀತೆಯರು, ರಕ್ತಸಾಕ್ಷಿಗಳು, ಭಗಿನಿಯರು, ಬಂಧು ಬಳಗದವರು, ಅಂಥವರಿಗೆ ಆಸರೆ. ಪ್ರಿಯರೇ, ಇಂಥ ಎಷ್ಟೋ ವ್ಯಕ್ತಿಗಳನ್ನು ಆಶ್ರಮಗಳಲ್ಲಿ, ಶಾಲೆಗಳಲ್ಲಿ, ಧರ್ಮಶಾಲೆಗಳಲ್ಲಿ, ಶೈಕ್ಷಣಿಕ ವಿದ್ಯಾಸಂಸ್ಥೆಗಳಲ್ಲಿ, ಬೇರೆ ಬೇರೆ ಹಾಸ್ಟೆಲ್ಗಳಲ್ಲಿ, ನಿರಾಶ್ರಿತರ ಆಶ್ರಮಗಳಲ್ಲಿ ಇಂಥವರಿಗೆ ಪ್ರೀತಿಯ ಧಾರೆಯನ್ನು ಎರೆಯುತ್ತಾರೆ. ಇಂತಹ ಮಕ್ಕಳಿಗೆ ಅನ್ನ ಉಪಚಾರವನ್ನು ನೀಡುತ್ತಾರೆ, ಬಟ್ಟೆಯನ್ನು ತೊಡಿಸ್ತಾರೆ, ವಿದ್ಯಾಭ್ಯಾಸವನ್ನು ನೀಡುತ್ತಾರೆ, ಅವರಿಗೆ ಸಂತೋಷದ ಜೀವನ ನಡೆಸುವ ಸವಲತ್ತನ್ನು ಕೊಡುತ್ತಾರೆ. ಆದರೆ ದೇವರ ಸಾಮ್ರಾಜ್ಯ, ಕ್ರೈಸ್ತ ಅನುಯಾಯಿಗಳ ಸಾಮ್ರಾಜ್ಯ, ದೇವರ ಸಾಮ್ರಾಜ್ಯ, ಅದರ ಒಳಿತು ನಿಜವಾಗಿ ಯೇಸು ಕ್ರಿಸ್ತರ ಮಾತುಗಳನ್ನು ಯಾರು ಪಾಲಿಸ್ತಾರೋ ಅಂಥವರ ಸಾಮ್ರಾಜ್ಯ. ಧರ್ಮ, ಜಾತಿ, ನೆಲೆ, ಭಾಷೆ ಚೌಕಟ್ಟಿಲ್ಲದೆ ಈ ಯೇಸುವಿನ ಮಾತುಗಳನ್ನು ನುಡಿಯುವವರಿಗೆ ಈ ಸಾಮ್ರಾಜ್ಯ ಮೀಸಲು. ಶಿಷ್ಯಂದಿರಿಗೆ ಯೇಸು ನುಡಿಗಳು ಜೀವ ಕಳೆಯನ್ನು ನೀಡಿದವು. ಪ್ರಭು ಯೇಸುವಿನ ಅನುಯಾಯಿಗಳಿಗೆ ಯೇಸು ನುಡಿಗಳು ಜೈವಿಕ ಜೀವನ ಪ್ರತಿಬಿಂಬಿಸುವ, ಜೀವನದಲ್ಲಿ ಶಕ್ತಿ ವೃದ್ಧಿಸುವ ಅಂಶಗಳನ್ನು ಕೊಟ್ಟವು. ಪ್ರಭು ಯೇಸು ತನ್ನ ಜೀವವನ್ನೇ ಶಿಷ್ಯರಿಗೆ ನೀಡುವಾಗ, ತನ್ನ ಜೀವದ ಎಲ್ಲ ಶಕ್ತಿಯನ್ನು, ತನ್ನ ಆತ್ಮವನ್ನು ಶಿಷ್ಯರಿಗೆ ಹಂಚುವಾಗ ಪ್ರಭು ಯೇಸು ನುಡಿತಾರೆ, ನನ್ನ ಮಾಂಸವೇ ನಿಮಗೆ ಆಹಾರ, ನನ್ನ ರಕ್ತವೇ ನಿಮಗೆ ಪಾನೀಯ. ಈ ನಿಮ್ಮ ದಾಹವನ್ನು ನೀವು ತೀರಿಸಿಕೊಳ್ಳಿ, ನಿಮ್ಮ ಹಸಿವನ್ನು ನನ್ನಿಂದ ನೀವು ನೀಗಿಸಿಕೊಳ್ಳಿರಿ, ನಾನೇ ನಿಮಗೆ ಆಹಾರ ಅಂತ ಪ್ರಭು ಯೇಸು ಖಡಾಖಂಡಿತವಾಗಿ ಹೇಳಿದರು. ಆ ಯೇಸುವಿನ ತತ್ವದಲ್ಲಿ, ಆ ಯೇಸುವಿನ ಪ್ರತಿಪಾದನೆಯಲ್ಲಿ ಯಾವುದೇ ರಾಜಿ ಸಂಧಾನ ಇದ್ದಿಲ್ಲ. ನಿಮಗೆ ಜೀವ ಬೇಕಾ, ನಿಮಗೆ ನಿತ್ಯ ಜೀವ ಬೇಕಾ, ನನ್ನ ಮಾಂಸವನ್ನು ನೀವು ತಿನ್ನಬೇಕು, ನನ್ನ ಮಾಂಸವನ್ನು ತಿನ್ನದ ಹೊರತಾಗಿ ನಿಮ್ಮಲ್ಲಿ ಜೀವನೇ ಇರುವುದಿಲ್ಲ ಅಂತ ಪ್ರಭು ಯೇಸು
ಏನು ರಾಜಿ ಮಾಡದೆ ನೇರವಾಗಿ ದಿಟ್ಟ ನಿರಂತರ ನುಡಿಗಳನ್ನು ತಿಳಿಸಿದರು. ಪ್ರಭು ಯೇಸು ತುಂಬ ಜನರು ಪ್ರಭು ಯೇಸುವನ್ನು ಬಿಟ್ಟು ಹೋಗುವಾಗ, ಪ್ರಭು ಯೇಸುವನ್ನು ಬೀಳ್ಕೊಟ್ಟು ತೆರಳಿ ದೂರ ಹೋಗುವಾಗ ಗಮನಿಸುತ್ತಾರೆ. ಎಲ್ಲ ಜನರು ಯೇಸುವಿನ ಈ ಮಾತುಗಳನ್ನು ಅರ್ಥ ಮಾಡದೆ ದೂರ ಹೋಗುತ್ತಾರೆ, ಅವರಿಂದ ದೂರ ಸರಿಯುತ್ತಾರೆ, ದೂರ ಪ್ರಯಾಣ ಮಾಡುತ್ತಾರೆ. ಅದನ್ನು ಗಮನಿಸಿದ ಯೇಸು ಶಿಷ್ಯರಿಗೆ ಪ್ರಶ್ನೆಯನ್ನು ಕೇಳುತ್ತಾರೆ. ಅವರೆಲ್ಲರೂ ನನ್ನನ್ನು ತೆರಳಿ ಹೋದರು, ನೀವು ಸಹ ನನ್ನನ್ನು ತೆರಳಿ ಹೋಗುತ್ತೀರೋ? ಪೇತ್ರ ಹೇಳುತ್ತಾರೆ, ಪ್ರಭು ಯೇಸುವೆ, ನಾವು ಎಲ್ಲಿಗೆ ಹೋಗಲಿ? ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ತೆರಳಲಿ? ನಿಮ್ಮಲ್ಲಿರುವುದು ಜೀವವಾಕ್ಯ, ನಿಮ್ಮಲ್ಲಿರುವುದು ಜೀವ ಕೊಡುವ ವಾಕ್ಯ. ಯೇಸುವಿನ ವಾಕ್ಯ ಜೀವ ಕೊಡುವ ವಾಕ್ಯ. ಅದೇ ವಾಕ್ಯಗಳು, ಯೇಸುವಿನ ಬಾಯಿಂದ ಬಂದ ವಾಕ್ಯಗಳು ನಮಗೆ ಇವತ್ತು ಜೀವ ಸಂಸ್ಕಾರವನ್ನು ಕೊಡುತ್ತದೆ. ಆ ಸಂಸ್ಕಾರ ಪವಿತ್ರ ಪ್ರಸಾದ ಸಂಸ್ಕಾರದಲ್ಲಿ ಪ್ರಭು ಯೇಸುವಿನ ಮಾಂಸವನ್ನು ನಾವು ತಿನ್ನುತ್ತೇವೆ, ಪ್ರಭು ಯೇಸುವಿನ ರಕ್ತವನ್ನು ನಾವು ಕುಡಿತೇವೆ. ಪ್ರಭು ಯೇಸುವಿನ ಮಾತುಗಳೇ ನಮ್ಮಲ್ಲಿ ಜೀವವೃದ್ಧಿ ಶಕ್ತಿಯಾಗಿ, ಜೀವ ವೃದ್ಧಿಸುವ ಶಕ್ತಿಯಾಗಿ ಮಾರ್ಪಾಡುಗೊಳ್ಳುತ್ತದೆ. ಆದ್ದರಿಂದ ಯಾರು ಪ್ರಭು ಯೇಸುವಿನ ಮಾತುಗಳನ್ನು ಪಾಲಿಸುತ್ತಾರೆ ಅಂಥವರಿಗೆ ಪ್ರಭು ಯೇಸುವಿನ ಸಂಸ್ಕಾರ ಪ್ರಸಾದ ಒಂದು ಜೀವ ಕೊಡುವ ಪ್ರಸಾದ, ಜೀವ ಕೊಡುವ ರೊಟ್ಟಿ ಆಗುತ್ತದೆ. ಈ ಜೀವ ಕೊಡುವ ರೊಟ್ಟಿ ಪ್ರಭು ಯೇಸು. ಸ್ವರ್ಗದಿಂದ ಭೂಮಿಗೆ ಬಂದ ಯೇಸು ನಮಗೆ ಅವರ ವಾಕ್ಯಗಳಿಂದ ಶಕ್ತಿ ಕೊಡುವ ಪ್ರಭು ಯೇಸು. ದೇವರ ಸಾಮ್ರಾಜ್ಯದ ಅಮರ ವಿಜಯಿ ರಾಜ್ಯ ಪ್ರಭು ಯೇಸು. ದೇವರ ಸಾಮ್ರಾಜ್ಯದ ಅಮರ ರಾಜ್ಯ ಪ್ರಭು ಯೇಸು. ಅವರ ವಾಕ್ಯಗಳಿಂದ, ಅವರು ತಮಗೆ ಕೊಟ್ಟ ಜೀವರೊಟ್ಟಿಯಿಂದ, ತಮಗೆ ಕೊಟ್ಟ ರಕ್ತದ ಪಾನೀಯದಿಂದ ಅವರು ನಮ್ಮ ಭಗವಂತ, ನಮ್ಮ ದೇವರ ಸಾಮ್ರಾಜ್ಯದ ಪಿತ ದೇವರ ಸಾಮ್ರಾಜ್ಯದ ಶಕ್ತಿಶಾಲಿ ನಿತ್ಯ ವಿನೂತನ ವಿಮೋಚಕ. ಈ ಪ್ರಭು ಯೇಸುವಿನ ಜೀವನವು ತನ್ನ 12 ಮಂದಿ ಶಿಷ್ಯರಿಂದ ಸರಳವಾಗಿ ಆರಂಭಗೊಂಡಿತು. ಪ್ರಭು ಯೇಸುವಿನ ದೇವರ ಸಾಮ್ರಾಜ್ಯವು ಲಕ್ಷಾಂತರ ಶಿಷ್ಯರಿಂದ, ಕುದುರೆ ಆಳುಗಳಿಂದ, ಆನೆ ಬಲದಿಂದ ಆರಂಭಗೊಂಡದ್ದಲ್ಲ. ಅವರಲ್ಲಿ ಇದ್ದ ಆಯುಧಗಳೇ ಸಜೀವ ಕೊಡುವ ವಾಕ್ಯಗಳು, ಜೀವ ಕೊಡುವ ವಾಕ್ಯಗಳು. ಅವರ ಆಯುಧವೇ ಆಗಿತ್ತು ಪ್ರೀತಿಯ ಸೇವೆ ಕೊಡುವ ಪರಂಪರೆ. ಅವರ ಜೀವನ ಶೈಲಿ, ಅವರ ಜೀವನ ನಡೆಯುವ ರೀತಿ, ಅವರು ಮಾತನಾಡುವ ರೀತಿ, ಇವೆಲ್ಲವುಗಳು ಯೇಸು ಬಿತ್ತಿದ ಬೀಜಗಳು, ಸಾಸಿವೆ ಕಾಳುಗಳು. ಸರಳವಾಗಿ ಆರಂಭಗೊಂಡ ದೇವರ ಸಾಮ್ರಾಜ್ಯ 12 ಮಂದಿ ಶಿಷ್ಯರಿಂದ ಮುಂದುವರಿದು ಇವತ್ತು ಪ್ರಿಯರೇ ಇಡೀ ಜಗತ್ತಿನಾದ್ಯಂತ ದೇವರ ಸಾಮ್ರಾಜ್ಯ ಪ್ರಸಾರಗೊಳ್ಳುತ್ತಾ ಇದೆ, ವಿಸ್ತಾರಗೊಳ್ಳುತ್ತಾ ಇದೆ. ಎಷ್ಟೋ ಜನರು ಇವತ್ತು ಆ ದೇವರ ಸಾಮ್ರಾಜ್ಯದಲ್ಲಿ ಯಾರು ಆಸರೆ ಪಡೆಯಲಿಲ್ಲವೋ ಅಂಥ ಜನರಿಗೆ ಕ್ಷುಲ್ಲಕ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿ, ಒಂದು ಹೊತ್ತು ಊಟ ಇಲ್ಲದವರು, ಬಟ್ಟೆ ತೊಡಲಿಕ್ಕೆ ಸರಿಯಾದ ಒಂದು ಜೊತೆ ಬಟ್ಟೆ ಇಲ್ಲದವರು, ಶಿಕ್ಷಣ ಲೋಕದಿಂದ ವಂಚಿತರಾದವರು, ಅಂಧಕಾರದಲ್ಲಿ ಇರುವವರು, ಶಿಕ್ಷಣ ಇಲ್ಲದೆ, ಬೆಳಕು ಇಲ್ಲದೆ, ನಡೆಯಲಿಕ್ಕೆ ಆಗದೆ, ಜೀವನ ನಿರ್ವಹಣೆ ಮಾಡಲಿಕ್ಕೆ ಆಗದೆ ಬೇರೆ ಬೇರೆ ರೀತಿಯ ಕಷ್ಟವನ್ನು ಅನುಭವಿಸುವವರು ಎಲ್ಲ ಜನರನ್ನು ಇವತ್ತು ಈ ಜಗತ್ತಿನಲ್ಲಿರುವ ದೇವರ ಸಾಮ್ರಾಜ್ಯದ ಅನುಯಾಯಿಗಳು, ಪ್ರಜೆಗಳು ಇಂಥ ಎಲ್ಲ ಜನರನ್ನು ಒಳಬರಲು, ಅವರನ್ನು ಒಳಗೆ ತರಲು ಶ್ರಮ ಪಡುತ್ತಾರೆ. ಆದ್ದರಿಂದ ದೇವರ ಸಾಮ್ರಾಜ್ಯ ಕೇವಲ ಯೇಸು ಅನುಯಾಯಿಗಳಿಗೆ ಮಾತ್ರ ಮೀಸಲು ಅಲ್ಲ, ಆ ಸಾಮ್ರಾಜ್ಯ ಪ್ರಜೆಗಳಾಗಲು ಪ್ರತಿಯೊಬ್ಬರಿಗೂ ಅವಕಾಶ. ಯಾರಿಗೆ ನಿಜ ದೇಶದ ಆಧಿಪತ್ಯದಲ್ಲಿ, ಸಾಮ್ರಾಜ್ಯದಲ್ಲಿ ಜೀವಿಸಲು ಅವಕಾಶ ಇಲ್ಲ, ಅಂಥವರಿಗೆ ಸೂಕ್ತ ದಾಖಲೆ ಇದ್ದರೆ ಮಾತ್ರ ಅವರು ಪ್ರಜೆಗಳು ಎಂಬ ಕಾನೂನು ಇದ್ದರೆ, ಈ ನಮ್ಮ ದೇವರ ಸಾಮ್ರಾಜ್ಯದಲ್ಲಿ ಅಂಥ ಯಾವುದೇ ಶರ್ತುಗಳಿಲ್ಲ, ಅಂಥ ಯಾವುದೇ ಕಾನೂನು ಕಾಯ್ದೆಗಳಿಲ್ಲ. ಎಲ್ಲರಿಗೆ ಮುಕ್ತ ಅವಕಾಶ, ಎಲ್ಲರಿಗೆ ಮುಕ್ತ ಅವಕಾಶ. ಪ್ರತ್ಯೇಕವಾಗಿ
ಬಡವರಿಗೆ, ಹಸಿವು ಇದ್ದವರಿಗೆ, ನಿರ್ಗತಿಕರಿಗೆ, ಬುದ್ಧಿಮಾಂದ್ಯರಿಗೆ, ನಿಶ್ಶಕ್ತರಿಗೆ ಹಾಗೂ ಬಡ ಜನರಿಗೆ ಎಲ್ಲರಿಗೂ ದೇವರ ಸಾಮ್ರಾಜ್ಯದಲ್ಲಿ ಅವಕಾಶ. ಈ ದೇವರ ಸಾಮ್ರಾಜ್ಯದಲ್ಲಿ ನಾವು ಬೆರೆಯಬೇಕಾದರೆ ನಾವು ಯೇಸುವಿನ ವಾಕ್ಯಗಳನ್ನು ಪಾಲಿಸುವ, ಯೇಸುವಿನ ವಾಕ್ಯಗಳೇ ನಮಗೆ ಪ್ರೇರಣೆಯಾಗಲಿ, ಅವರ ಜೀವನವೇ ನಮಗೆ ಮಾದರಿಯಾಗಲಿ.